ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕಾಂಟ್ರಾಕ್ಚುವಲ್ ಬೇಸ್ ಮೇಲೆ ಅಂದರೆ NHM ಅಡಿಯಲ್ಲಿ, ಓಕೆನಾ, NHM ಅಡಿಯಲ್ಲಿ ಒಂದೆರಡು ಮೂರು ಪೋಸ್ಟ್ಗಳು ಕಾಲ್ ಆಗಿರುವಂಥದ್ದು. ಆ ಪೋಸ್ಟ್ ಎಲ್ಲಿ ಕಾಲ್ ಆಗಿದೆ, ಆಮೇಲೆ ಎಷ್ಟು ಪೋಸ್ಟ್ನ ಕಾಲ್ ಮಾಡಿದ್ದಾರೆ ಅಂತೇಳಿ ಎಲ್ಲ ಡೀಟೇಲ್ಸ್ನ ನನಗೆ ತಿಳಿಸ್ತಾ ಬರ್ತೀನಿ. ಆಮೇಲೆ ಒಂದಿಷ್ಟು ಜನ ನನಗೆ ಕಂಟಿನ್ಯೂಸ್ ಆಗಿ ಕೇಳ್ತಾ ಬರ್ತಿದ್ರಿ, ದಾವಣಗೆರೆ ಆಯಿತು, ಹಾವೇರಿ ಆಯಿತು, ಆಮೇಲೆ ಬೆಳಗಾವಿ ಕಡೆ ಹೆಲ್ತ್ ಇನ್ಸ್ಪೆಕ್ಟರ್ ಪೋಸ್ಟ್ನ ಕಾಲ್ ಮಾಡಿದರೆ ಹೇಳಿ ಅಂತೇಳಿ. ಡೆಫಿನೆಟ್ಟಾಗಿ ನಾನು ಹೇಳ್ತೀನಿ, ನನಗೇನಾದರೂ ಅಪ್ಡೇಟ್ ಸಿಕ್ತು ಅಂದಮೇಲೆ ಸಿಕ್ಕಿದ್ದ ಒಂದು 2 ಮಿನಿಟ್ಸಲ್ಲಿ ನಾನು ನಿಮ್ಗೆಲ್ಲನೂ ಅಪ್ಡೇಟ್ಸ್ನ ಮಾಡ್ತಾ ಬರ್ತೀನಿ. ನಿಮ್ದೆಲ್ಲ ಕಮೆಂಟ್ಸ್ನ ಚೆಕ್ನ ಮಾಡ್ತಾನೂ ಇದ್ದೀನಿ, ಓಕೆನಾ. ನನಗೆ ಅಪ್ಡೇಟ್ ಸಿಕ್ಕಿದ ತಕ್ಷಣ ನೀವು ಯಾವ್ದಾದ್ರು ಡಿಸ್ಟಿಕ್ನ ನೀವು ನನ್ನ ಕಮೆಂಟ್ಸಲ್ಲಿ ಮಾಡಿದಾರಲ್ವ, ಅವೆಲ್ಲದ್ರದ್ದು ನಾನು ಅಪ್ಡೇಟ್ನ ಮಾಡ್ತಾ ಬರ್ತೀನಿ. ಬಟ್ ನಂದು ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನೀವು ಕಂಟಿನ್ಯೂಸ್ ಆಗಿ ಈ ಒಂದು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ. ನಿಮ್ಗೆ 100% ನಿಮಗೆ ಜಾಬ್ ಸಿಗೋ ಮಟ್ಟನೂ ನನಗೆ ಎಲ್ಲೆಲ್ಲಿ ಅಪ್ಡೇಟ್ ಸಿಗ್ತಾವೋ ಎಲ್ಲನೂ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ, ಓಕೆನಾ ಫ್ರೆಂಡ್ಸ್. ಸೊ ಇವತ್ತು ಈ ಒಂದು ಲೇಟೆಸ್ಟ್ ಅಪ್ಡೇಟ್ಸು ಯಾವ್ಯಾವ ಪೋಸ್ಟ್ ಬಗ್ಗೆ ಇದೆ ಅಂತೇಳಿ ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಬರ್ತೀನಿ, ಓಕೆನಾ. ಓಕೆ ನೋಡಿ, ಈ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಒಳಗಡೆ ಕಾಲ್ ಆಗಿರುವಂಥದ್ದು ಎಲ್ಲಿಪ್ಪ ಅಂದಮೇಲೆ ಮಡಿಕೇರಿ, ಕೊಡಗು ಜಿಲ್ಲೆ, ಕೊಡಗು ಒಳಗಡೆ ಇದು ಕಾಲ್ ಆಗಿರುವಂಥದ್ದು. ಯಾವ್ಯಾವ ಪೋಸ್ಟ್ ಕಾಲ್ ಆಗಿದ್ದಾವಪ್ಪ ಅಂತಂದರೆ, ಓಕೆನಾ, ಪ್ರಯೋಗಶಾಲಾ ತಂತ್ರಜ್ಞರು, ಆಮೇಲೆ ಫಾರ್ಮಸಿ ಅಧಿಕಾರಿಗಳಿಗೆ ಈ ಒಂದು ಯಾವುದು ಪೋಸ್ಟ್ ಕಾಲ್ ಆಗಿರುವಂಥದ್ದು. ಇದರ ಡೇಟ್ ಕೂಡ ನಾವು ನೋಡ್ಕೊಳ್ಳಿ. ಇಲ್ಲಿ ಯಾವಾಗ ಕಾಲ್ ಆಗಿದ್ದಪ್ಪ ಅಂದಮೇಲೆ 1ನೇ ತಾರೀಕಿಗೆ ಇದು ಕಾಲ್ ಆಗಿರುವಂಥದ್ದು, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಏನೇನಿದೆಪ್ಪ ಅಂದಮೇಲೆ ಈ ಒಂದು ನೋಟಿಸ್ ಒಳಗಡೆ, ಈ ಒಂದು ನೋಟಿಫಿಕೇಷನ್ ಒಳಗಡೆ ಲ್ಯಾಬ್ ಟೆಕ್ನಿಷಿಯನ್ಸ್ ಪೋಸ್ಟ್ ಇವರು ಕರೆದಿರುವಂಥದ್ದು 13, ಆಮೇಲೆ ಫಾರ್ಮಸಿಸ್ಟ್ ಪೋಸ್ಟ್ಗಳು ಕರೆದಿರುವಂಥದ್ದು 11, ಓಕೆನಾ. ಲ್ಯಾಬ್ ಟೆಕ್ನಿಷಿಯನ್ಸು ಆಮೇಲೆ ಫಾರ್ಮಸಿಸ್ಟು ಟೋಟಲ್ 13 ಮತ್ತು 11 ಪೋಸ್ಟ್ನ ಇವರು ಕಾಲ್ನ ಮಾಡಿರುವಂಥದ್ದು. ಅದು ಆದಮೇಲೆ ಇವರು ಏನೇನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದಾವೆ ಅಂದಮೇಲೆ 2ನೇ ತಾರೀಕಿಂದ ಈ ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ 2ನೇ ತಾರೀಕಿಂದ ಇವರೇ ಮಾಡ್ತಿದ್ದಾರಪ್ಪ ಅಂದಮೇಲೆ ಅಪ್ಲಿಕೇಶನ್ಸ್ನ ಎಲ್ಲರಿಗೂ ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇದ್ದಾರೋ ಅವ್ರಿಗೆಲ್ಲರಿಗೂ ಇವ್ರು ಏನು ಮಾಡ್ತಿದ್ದಾರೆ, ಅಪ್ಲಿಕೇಶನ್ಸ್ನ ಕೊಡ್ತಾ ಬರ್ತಿರುವಂಥದ್ದು. ನೀವು ಏನಾದರೂ ನಾಳೆಯಿಂದ ಏನಾದರೂ ತೊಗೋತಾ ಬರ್ತಿದ್ದೀರಿ ಅಂದಮೇಲೆ 2ನೇ ತಾರೀಕಿಂದ ಹಿಡ್ಕೊಂಡು 19ನೇ ತಾರೀಕುವರೆಗೂ ಅವ್ರು ಏನು ಮಾಡ್ತಾರೆ ಅಂದಮೇಲೆ ನಿಮಗೆ ಅಪ್ಲಿಕೇಶನ್ಸ್ನ ಕೊಡ್ತಾ ಬರ್ತಾರೆ. ಅದು ಆದಮೇಲೆ ಏನಿದೆಯಲ್ಲ, ನಿಮಗೆ 20ನೇ ತಾರೀಕಿಗೆ, ಓಕೆನಾ, 20ನೇ ತಾರೀಕಿಗೆ ಮಧ್ಯಾಹ್ನ 11 ಗಂಟೆಯ ಒಳಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ ಮಡಿಕೇರಿ ಇಲ್ಲಿಗೆ ಅರ್ಜಿಯನ್ನು ಸಲ್ಲಿಸುವುದು. 2ನೇ ತಾರೀಕಿಂದ ಅಪ್ಲಿಕೇಶನ್ಸ್ ಕೊಡ್ತಾರೆ, 19ನೇ ತಾರೀಕುವರೆಗೂ ಅಪ್ಲಿಕೇಶನ್ಸ್ನ ಕೊಡ್ತಾರೆ. 20ನೇ ತಾರೀಕಿಗೆ ನೀವೇನು ಮಾಡಬೇಕು ಅಂದಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ನ ಆ ಒಂದು ಅಪ್ಲಿಕೇಶನ್ಸಿಗೆ ಅಟ್ಯಾಚ್ನ ಮಾಡಿ ನೀವೇ ಮಾಡಬೇಕು, DH ಆಫೀಸ್ಗೆ ಸಬ್ಮಿಟ್ನ ಮಾಡಬೇಕು. ಆಮೇಲೆ ಆವತ್ತು ದಿನವೇ ಅಂದರೆ 20ನೇ ತಾರೀಕಿಗೆ 11 ಗಂಟೆ ಮೇಲೆ ಏನು ಮಾಡ್ತಾರಪ್ಪ ಅಂದಮೇಲೆ ನಿಮಗೆಲ್ಲನೂ ನೇರ ಸಂದರ್ಶನ ಮಾಡ್ತಾ ಬರುವಂಥದ್ದು, ವಾಕಿನ್ ಇಂಟರ್ವ್ಯೂ, ಓಕೆನಾ. ವಾಕಿನ್ ಇಂಟರ್ವ್ಯೂ ಅವತ್ತೇ, ಓಕೆನಾ. 20ನೇ ತಾರೀಕಿಗೆ ನಿಮ್ಮದು ಯಾವಾಗ ಇರುತ್ತಪ್ಪ ಅಂದಮೇಲೆ ಇಂಟರ್ವ್ಯೂ, 20ನೇ ತಾರೀಕಿಗೆ ನಿಮ್ಮದು ಇಂಟರ್ವ್ಯೂ ಇರುವಂಥದ್ದು. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ನ ಮಾಡಿಕೊಳ್ಳಿ, ಯಾವುದೇ ಕಾರಣಕ್ಕೂ ಮಿಸ್ನ ಮಾಡಿಕೊಳ್ಳಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಇಲ್ಲಿ ನಿಯರ್ ಬೈ ಡಿಸ್ಟಿಕ್ದವ್ರು ಯಾರಿದ್ದಾರೋ, ಇಲ್ಲ ಯಾರಿಗೆ ರಿಕ್ವೈರ್ಮೆಂಟ್ ಇದೆಯೋ ಈ ಒಂದು ಜಾಬ್, ಇದು ಒಂದು NHM ಜಾಬ್ ರೀ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನ್ಯಾಷನಲ್ ಹೆಲ್ತ್ ಮಿಷನ್ ಅಂತೇಳಿ. ಇದು ಯಾವುದೇ ಕಾರಣಕ್ಕೂ ಜಾಬನ್ನ ನಿಮಗೂ ಯಾವುದೇ ಕಾರಣಕ್ಕೂ ಈ ಒಂದು ಜಾಬಿಂದ ಟರ್ಮಿನೇಟ್ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ, ರಿಲೀವ್ ಕೂಡ ಮಾಡೋದಿಲ್ಲ. ಒಂಥರ ಇದು ಗೌರ್ಮೆಂಟ್ ಜಾಬ್ ಇದ್ದಂಗೆ, ಓಕೆನಾ. ಅದಕ್ಕಂತೇಳಿ ಇವರು ಇಷ್ಟು ಕಂಟಿನ್ಯೂಸ್ ಆಗಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕಾಂಟ್ರಾಕ್ಚುವಲ್ ಬೇಸ್ ಮೇಲೆ ಎಲ್ಲ ಪೋಸ್ಟ್ನು ಇವ್ರು ಏನು ಮಾಡ್ತಿದ್ದಾರೆ, ತುಂಬ್ಕೋತಾ ಬರ್ತಿರುವಂಥದ್ದು. ಇವತ್ತು ಕೊಡಗು ಜಿಲ್ಲೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸ್ ಆಯಿತು, ಆಮೇಲೆ ಫಾರ್ಮಸಿಸ್ಟ್ ಆಯಿತು, ಇದನ್ನು ವಾಕಿನ್ ಇಂಟರ್ವ್ಯೂ ಬೇಸ್ ಮೇಲೆ ಇವರು ಅಪಾಯಿಂಟ್ಮೆಂಟ್ನ ಮಾಡ್ಕೋತಾ ಬರ್ತಿರುವಂಥದ್ದು. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನೀವೇನಾದರೂ ಇದ್ದರೆ ಆದಷ್ಟು ಬೇಗ ಅಪ್ಲಿಕೇಶನ್ಸ್ನ ತೊಗೊಂಡು 20ನೇ ತಾರೀಕಿಗೆ ಹೋಗಿ ಸಬ್ಮಿಟ್ನ ಮಾಡಿ, ಆವತ್ತೇ ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ಇರುತ್ತೆ. ನಿಮ್ಮದು
ಯಾವುದು ಇಂಟರ್ವ್ಯೂ ಕೂಡ ಇರುತ್ತೆ. ಹೋಗಿ ಅಟೆಂಡ್ ಮಾಡಿ ಪ್ರಾಪರಾಗಿ ಅಟೆಂಡ್ ಮಾಡಿ ಜಾಬನ್ನು ಗಿಟ್ಟಿಸ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಆಮೇಲೆ ಇನ್ನೊಂದು ತಿಳಿಸ್ತಾ ಬರ್ತೀನಿ, ನನಗೆ ಬೇರೆ ಡಿಸ್ಟ್ರಿಕ್ಸ್ ಇದನ್ನು ಅಪ್ಡೇಟ್ ಸಿಕ್ತು ಅಂದಮೇಲೆ ಅದು ರಾತ್ರಿ 12 ಗಂಟೆ ಆದರೂ ಆಗಲಿ ನಾನು ಅವತ್ತೇ ನಾನು ನಿಮಗೆಲ್ಲನೂ ತಿಳಿಸ್ತಾ ಬರ್ತೀನಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫ್ರೆಂಡ್ಸ್.